ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತುಂಬ ಖುಷಿಯಾಗುವಂಥ ವಿಚಾರ. ನಾವು ಸ್ವಲ್ಪ ಭಾಗಕ್ಕೆ ಶುಂಠಿಗೆ ಒಂದು ಸ್ವಲ್ಪ ಡೆಮೋ ಕೊಟ್ಟಿದ್ವಿ. ಮುಂಚೆ ಹೇಗಿತ್ತು, ಈಗ ಹೇಗಾಯಿತು ಅಂತೇಳಿ ನಮ್ಮ ಈ ಒಂದು ತೋಟದ ಮಾಲೀಕರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಮಧು ಅಂತೇಳಿ. ಎಷ್ಟು ವರ್ಷದಿಂದ ನೀವು ಕೃಷಿನ ಅಳವಡಿಸ್ಕೊಂಡಿದ್ದೀರಿ ಸರ್? ಒಂದು 6-7 ವರ್ಷದಿಂದ ಅಳವಡಿಸ್ಕೊಂಡಿದ್ದೀವಿ. 6-7 ವರ್ಷದಿಂದ. ಈಗ ಮುಂಚೆ ನಮ್ಮ ಗೊಬ್ಬರ ಸ್ಯಾಂಪಲ್ ಕೊಟ್ರಲ್ಲ, ಹಾಕಿದ್ದಕ್ಕೂ ಹಾಕದೇ ಇರೋದಕ್ಕೂ ಏನು ವ್ಯತ್ಯಾಸ? ಹಾಕಿರೋದು ನೋಡಿ, ಇದರ ಗ್ರೋತ್ ಆಗಿ ಬಂದಿದೆ, ಚೆನ್ನಾಗಿದೆ. ಬಟ್ ಹಾಕಿಲ್ದೆ ಹೋಗಿರೋದು ಇಲ್ಲಿದೆ ನೋಡಿ. ಇದೆಲ್ಲ ಹಾಕಿಲ್ದೆ ಹೋಗಿರೋದು, ಸ್ವಲ್ಪ ಹಾಕಿರೋದಲ್ವಾ? ಇದೆಲ್ಲ ಹಾಕಿರೋದು, ಇದಿಷ್ಟು ಹಾಕಿರೋದು, ಇದು ಸ್ಯಾಂಪಲ್ಗೆ ಹಾಕಿರೋದು ಅಷ್ಟೇ. ಇದು ನಿಂತ್ಕೊಂಡಿರೋದು ನೋಡುವಾಗ ಅದ್ರ ಮುಖಗಳು ಎಲ್ಲ ಎಲೆಗಳು ನಗ್ತಾ ಇದ್ದಾವೆ ನೋಡಿ. ಇದು ಹಾಕದೇ ಇರೋದು ಇದು ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತೇಳಿ. ಇದು ಹಾಕದೇ ಇರೋದು ಅಂದರೆ ಅದರಲ್ಲಿ ಆರೋಗ್ಯ ಇತ್ತಂದರೆ ನಮ್ಮ ಬುಡದಲ್ಲಿ ಶುಂಠಿ ಜಾಸ್ತಿ ನೋಡೋಕ್ಕಾಗುತ್ತೆ. ಈ ಕಡೆ ಎಲ್ಲ ಸರಿಗೆ ಬಂದೇ ಇಲ್ಲ. ಮತ್ತು ಇನ್ನು ಕೆಲವೊಂದು ಅಡಿಕೆ ಗಿಡಗಳಿಗೆ ಹಾಕಿದ್ದಾರೆ, ಅದೊಂಚೂರು ನೋಡೋಣ. ಇದು ಹೆಂಗಿತ್ತು ಸರ್ ಮುಂಚೆ ಅಡಿಕೆ ಗಿಡ? ಇದು ಸತ್ತೋಗಂಗಾಗಿತ್ತು. ಇದು ಸತ್ತೋಗಂಗಾಗಿತ್ತಾ? ಸತ್ತಿದ್ದು. ಇನ್ನು ಅರ್ಧ ಮತ್ತೆ ಜೀವ ಆಗಿದೆ ನೋಡಿ. ಇವೆರಡೆಲ್ಲ ಹೊಸ ಗರಿ ಬಂದಿರೋದು. ಇದೊಂದು ಎಲೆ ತುಂಬ ಇದೆಲ್ಲ ನೋಡಿ, ಕಲರ್ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ. ಹೌದೌದು ನೋಡಿ, ಎಲ್ಲ ಇದೆ, ನೀಟಾಗಿ ಬಂದಿದೆ. ಹೌದು, ಈ ಎಲೆ ದೊಡ್ಡಕ್ಕೆ ಬಂದಿದೆ. ಹೌದು. ಮುಂಚೆ ನಿಮ್ಮ ಅಭಿಪ್ರಾಯ ಹೆಂಗಿತ್ತು? ಬರಲ್ಲ ಅಂತ ಹೋಗುತ್ತೆ ಅಂತ ಮಾಡಿದ್ವಿ ನಾವು, ಹಾಕ್ಬೇಕಂತೇಳಿ. ಬಟ್ ಸ್ಯಾಂಪಲ್ ಕೊಟ್ಟು ನೋಡೋಣ ಅಂತ ಚೆಕ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಹಾಕಿದ್ದಕ್ಕೆ ಈ ಶುಂಠಿ ಹೆಂಗ್ ಬಂದಿದೆ? ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಹಾಕಿದ್ದಕ್ಕೆ ಶುಂಠಿ ಅದೇ ನೋಡಿ, ಆ ಕಡೆ ನೋಡಿ ಏನಿಲ್ಲ ನೋಡಿ. ಈ ಕಡೆ ಎಲ್ಲ ಹಾಕದೇ ಇರೋದು ನೋಡ್ಬೋದು. ಅಂದರೆ ಎಲೆಗಳು ಹಾಕದೇ ಇರೋದು ಯಾವ ಥರ ಇರ್ತವೆ, ಹಾಕಿರೋದು ಫುಲ್ ಎಲೆಗಳು ನಗ್ತಾ ಇದೆ, ಹಂಗೆ ನಗ್ತಾ ಇದೆ. ಇದು ಎಲೆಗಳು ಮಾತಾಡತ್ತೆ ಅಂತ ಹೇಳ್ತಾರಲ್ಲ ಗಿಡ, ಅದು ಇದಕ್ಕೆ ಕೊಟ್ಟಿಲ್ಲ ಶುಂಠಿಗೆ, ನಾವು ಇದಕ್ಕೆ ಕೊಟ್ಟಿದ್ದು ತಗೊಂಡಿದೆ ಸರ್. ಮುಂಚೆ ಇದು ಹೆಂಗಿತ್ತು ಸರ್? ಇದು ಹೋಗಿತ್ತು ಫುಲ್ ಇಲ್ಲ, ಈ ಥರ ಆಗಿತ್ತು, ಈ ಥರ ಗರಿ. ಈ ಥರ ಆಗಿ ನೋಡಿ, ಇದೆಲ್ಲ ಮುಟ್ಟಕ್ಕೆ ನೋಡ್ಬೋದು ಫುಲ್ ಶೇಕಿಂಗ್ ಆಗಿ ಎಲ್ಲ ಹೋಗಿದೆ ನೋಡಿ. ಇಲ್ಲೇ ಹೌದು, ಎಲ್ಲ ಹೋಗಿದೆ ನೋಡಿ. ಹಿಂಗಿತ್ತು, ಈ ಥರ ಆಗಿತ್ತು, ಚೆನ್ನಾಗಿ ಬಂದಿದೆ. ಈಗ ನೋಡುವಾಗ ಆ ಒಂದು ಎಲೆ ದೊಡ್ಡದು ಎಲೆ ಬಂದಿದ್ದಲ್ಲದೆ ಇನ್ನೊಂದು ಕೊಂಬು, ಒಳ್ಳೆ ಕೊಂಬು ಬಂದಂಗೆ ಬಂದಿದೆ. ಅಂದರೆ ಇದು ಬದುಕತ್ತೆ ಅಂತ ಕನ್ಫರ್ಮ್ ಆಯ್ತಲ್ಲ? ಬದುಕತ್ತೆ, ಇಷ್ಟು ಬಂದ್ಮೇಲೆ ಬದುಕತ್ತಲ್ಲ. ಹೌದೌದು, 100% ಬರುತ್ತೆ. ಓಕೆ ಸರ್, ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಇದೆಲ್ಲ ಬಂದಿದೆಯಲ್ಲ, ಚುಕ್ಕಿ ಚುಕ್ಕಿ ಇರೋದು ಕಾಯಿಲೆ ಬಂದಿದೆ. ಎಲ್ಲ ಚುಕ್ಕಿ. ಇವಾಗ ಹೊಸ ಬಂದಿರೋ ರೆಕ್ಕೆಗಳಿಗೆಲ್ಲ ಏನು ಇಲ್ಲ. ಹೌದು ನೋಡಿ, ಇದು ಎಷ್ಟು ದೊಡ್ಡದಾಗಿ ಬಂದಿದೆ, ನೋಡ್ಲಿಕ್ಕೆ ಚೆನ್ನಾಗೂ ಬರ್ತಾ ಇದೆ. ಒಂದೇ ಸಲ ಒಳ್ಳೆ ಗ್ರೀನರಿ. ಈ ಕುಳ್ಳ ಎಲೆ ಇರೋ ಜಾಗದಲ್ಲಿ ಎಲೆ ಚುಕ್ಕಿನೂ ಇಲ್ಲ, ಎಲೆ ಚುಕ್ಕಿ ಬಂದಿದೆ, ಯೆಲ್ಲೋ ಕಲರ್ ಬಂದಿದೆ. ಹೌದು, ಇದನ್ನು ಬೀಟ್ ಮಾಡಿ ಒಂದೇ ಸಲ. ಎಷ್ಟು ದಿನ ಆಯ್ತು ಸರ್ ಇದು ಕೊಟ್ಟು? 20 ಡೇಸ್ ಆಯ್ತು. 20 ಡೇಸಲ್ಲಿ 2 ಗರಿ ಬಂದಿದೆ. ಸೂಪರ್ ಸರ್. ಸಾಧಾರಣವಾಗಿ ಗರಿಗೆ ಎಷ್ಟು ದಿನ ಸರ್ ನಿಮ್ಮ ಪ್ರಕಾರ? ಸಾಧಾರಣವಾಗೆಲ್ಲ ಬರ್ಲಿಕ್ಕೆ ಒಂದು 3 ತಿಂಗಳು ಬೇಕು. ಹೌದು, ಸಾಧಾರಣವಾಗಿ ಬರೋದು ಗರಿಗಳು ಯಾವುದು ಬರಲ್ಲ. ಅದೇ ಒಂದು ಗಿಡ ಆದ್ರೂ ತಿಂಗಳು ಬೇಕು. ಬಟ್ ಇವಾಗ 2 ತಿಂಗಳಿಗೆ ಒಂದು ಗರಿ ಸುಳಿ ಹೊಡೆದು ಇನ್ನೊಂದು ಗರಿ ಹೊರಗೆ ಬಂದಿದೆಯಲ್ಲ. ಕಾರಣ ಏನಂತಂದ್ರೆ ಬ್ಲಾಕೇಜ್ ಇರೋದು ಓಪನ್ ಮಾಡ್ಕೊಡತ್ತೆ ಇಮಿಡಿಯೇಟ್, ಹಂಗಾಗಿ ಅದು ಬೇಗ ಬರುವಂಥದ್ದು. ಬಂದಿರೋ ಎಲ್ಲ ಬ್ಲಾಕೇಜ್ ಓಪನ್ ಮಾಡಿ ಬರುವಂಥದ್ದು. ಓಕೆ ಸರ್. ಟೋಟಲಾಗಿ ನೀವು ಏನು ಅನ್ಸುತ್ತೆ ಶುಂಠಿಗೆ ಹಾಕಿದ್ದಕ್ಕೆ ಏನು ಅನ್ಸುತ್ತೆ, ಇದಕ್ಕೆ ಕೊಟ್ಟ ಮೇಲೆ ಏನು ಅನ್ಸುತ್ತೆ? ಭಾರಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಎಲ್ಲ ಮಾಡೋದು ಅದರಿಂದನೇ ಮಾಡಿದ್ರೆ ಒಳ್ಳೇದು ಅನ್ನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಇನ್ನೊಂದು ಶುಂಠಿಗೆ ನಾವು ಹೊರಗಡೆ ನೀವು 60,000 ಖರ್ಚು ಮಾಡಿದ್ರೆ ನಮ್ಗೆ 20,000 15,000 ಅಷ್ಟೇ ಸಾಕಾಗುತ್ತೆ. ಅಷ್ಟರೊಳಗೆ ರೈತರುಗಳಿಗೆಲ್ಲ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಬೆಳವಣಿಗೆ ಇರಬೇಕು, ಅವ್ರಿಗೂ ಅನುಕೂಲ ಆಗಬೇಕು. ಆ ಥರ ಇದ್ರೆ ಒಳ್ಳೇದು. ಹೌದು, ಯಾರೋ ಹೇಳ್ತಾರ ಅಂತ ಹೇಳಿ ಇವಾಗ 10,000 ಸುರಿಯೋ ಜಾಗಕ್ಕೆ 3,000 ಸುರಿದ್ರೆ ರೈತರನ್ನು ಬದುಕಂತಾನೆ ಫಸಲು ಚೆನ್ನಾಗಿ ಬರುತ್ತೆ. ಹೌದು, ಸುಮ್ಮನೆ ಗೊತ್ತಿಲ್ಲದೇನೆ ಮಾಡ್ತಿದ್ದಾರೆ, ಅಂತವ್ರಿಗೆಲ್ಲ ತಿಳಿಸ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಕಿತ್ತಾಕನ ಅಂತ ಅಂದ್ರು. ಸರ್ ಇಲ್ಲ ಸರ್, ನಾವು ಬದುಸ್ಕೊಡ್ತೀವಿ ಅಂತ ಹೇಳ್ದು. ಆಯ್ತು ನೋಡೋಣ ಅಂತ ಅಂದ್ರು. ತಿಂಗಳು ಆಗಿಲ್ಲ ಸರ್, ಈ ತರ ಎಲೆ ಒಂದಿದೆ. ಕಿತ್ತಾಕ್ಬೇಕು ಒಂದು ಗಿಡ ಚಿಗುರು ಎಲೆ ಬಂದಿರೋ ಜೊತೆ ಇನ್ನೊಂದು ಕುಡಿ ಹೊಡೆದಿದೆ. ಸೂಪರ್ ನೋಡಿ. ಇದು ಹೆಂಗಿದೆ ಸರ್? ಇಲ್ಲಿಗೆ ಸತ್ತೋಗಿತ್ತು. ಇಲ್ಲಿಗೆ ಮುದ್ದಿ ಸತ್ತೋಗಿ ಎಲ್ಲ ಕೆಳಗಡೆ ಬಿದ್ದಿತ್ತು. ಎಲೆ ಎಷ್ಟು ಬರ್ತಾ ಇತ್ತು, ಎಲೆ ಅಭಿವೃದ್ಧಿ ಇರಲಿಲ್ಲ, ಬರ್ತಾ ಇರ್ಲಿಲ್ಲ. ಇಲ್ಲಾಗಿದೆ ನೋಡಿ. ಹಿಂಗೆ ಆಗಿದೆ ನೋಡಿ. ಎಲ್ಲ ಮುದ್ದಿ ಸುಳಿನೇ ಮುರಿದು ಬಿದ್ದೋಗಿತ್ತು. ಬದುಕಲ್ಲ ಅಂತ ಹೇಳಿ ಹಾಕಿದ್ ಸುಮ್ಮನೆ ಡೆಮೋ ಅಲ್ಲ, ಹಾಕಿದ್ವಿ ನೋಡೋಣ ಬಂದೇ ಬರ್ಬೋದಲ್ಲ ಅಂತ ಹೇಳಿ. ಈಗ 2 ಎಲೆ ಬಂದಿದೆಯಲ್ಲ, 2 ಎಲೆ ಎಲೆ ಹೊಸದು ಸುಳಿ ಬಂದಿದೆ. ಹೌದು, ಇನ್ನೊಂದು ಸುಳಿ ಓಪನ್ ಆಗಿದೆ. ಒಂದು 20 ದಿನದ ಲೆಕ್ಕನ ಇದು? 20 ಡೇಸ್ಗೆ ಇದು ಓಪನ್ ಆಗಿದೆ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಹಾಕಿದ್ದು. ನಿಮ್ಮ ಪ್ರಕಾರ ಏನು ಅನ್ನಿಸ್ತಾ ಇತ್ತು ನಿಮಗೆ? ಅದು ಅವಾಗ ಹೆಂಗಿತ್ತು? ಹೋಗಿತ್ತು, ತೆಗಿಲಿಕ್ಕಂತ ಮಾಡಿದ್ರು, ಚೆನ್ನಾಗಿದೆ. ಓಕೆ, ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಅದರಲ್ಲೂ. ಸೂಪರ್. ಹಿಂಗೆ ಮುಂದೆ ಇಂಪ್ರೂವ್ಮೆಂಟ್ ಆದರೆ ಒಳ್ಳೆ ಖಂಡಿತ ಆಗುತ್ತೆ ಸರ್.
ಖಂಡಿತ ಆಗುತ್ತೆ. ಯಾಕಂದರೆ ಈ ಆರಂಭದಲ್ಲಿ ಚೆನ್ನಾಗಿಲ್ದಿರೋದೇ ಬಂದಾಗ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿ ಬರ್ತವೆ. ಓಕೆ, ಹುಷಾರಿ. ರೈತ ಬಾಂಧವರಲ್ಲಿ ವಿನಂತಿ, ರೈತ ಬಾಂಧವರಲ್ಲಿ ಏನು ವಿನಂತಿ, ರೈತ ಬಾಂಧವರಲ್ಲಿ ಏನು ವಿನಂತಿ ಅಂತಂದರೆ ಅತಿ ಹೆಚ್ಚು ನಮ್ಮ ಭೂಮಿಗಳಿಗೆ ರಾಸಾಯನಿಕ ಜಾಸ್ತಿ ಹಾಕಬಾರ್ದು. ಜೊತೆಯಲ್ಲಿ ಅವೈಜ್ಞಾನಿಕ ಪದ್ಧತಿಯಲ್ಲಿ ರಾಸಾಯನಿಕ ಹಾಕ್ತಾ ಇದ್ದಾರೆ. ಅವೈಜ್ಞಾನಿಕ ಪದ್ಧತಿ ಅಂದರೆ ಏನು? ಒಂದು 50 ಗ್ರಾಮ್ ಕೊಡೋ ಜಾಗದಲ್ಲಿ 400 ಗ್ರಾಮ್ 300 ಗ್ರಾಮ್ ಕೊಡ್ತಾ ಇದ್ದಾರೆ. ಈ ಥರ ಕೊಡೋದ್ರಿಂದ ಇಡೀ ಭೂಮಿ ಸರ್ವನಾಶ ಆಗ್ತಾ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಜೊತೆಯಲ್ಲಿ ನಾವು ರೌಂಡಪ್ ಹೊಡೆಯೋದು ಮತ್ತು ಲಾಡೀಸ್ ಹೊಡೆಯೋದು, ಇದರಿಂದ ಭೂಮಿ 10 ವರ್ಷ ಹಿಂದೆ ಹೋಗುತ್ತೆ. ಇಲ್ಲಿ ಉದಾಹರಣೆ ನೋಡ್ಬೋದು, ಸಾಯ್ತಾ ಇರುವಂಥ ಗಿಡಗಳು ವಾಪಸ್ ಬರ್ತಾ ಇದೆ ಅಂದರೆ ಏನರ್ಥ? ಸ್ವದೇಶಿ ಗೊಬ್ಬರ ಅನ್ನೋದಂದರೆ ಏನು? ನಮ್ಮ ಭಾರತದ ಮಣ್ಣಿಗೆ ಯಾವ ಈ ಮಣ್ಣಲ್ಲಿ ಏನು ತಾಕತ್ತಿದೆ, ನಾವು ಏನು ಕೊಡಬೇಕು, ನಮ್ಮ pH ವ್ಯಾಲ್ಯೂ ಎಷ್ಟಿದೆ, ಇದಕ್ಕೆ ಯಾವ ಥರ ಗೊಬ್ಬರ ರೆಡಿ ಮಾಡಬೇಕು ಅಂತೇಳಿ ನಮ್ಮ ದೇಶದವರು ರೆಡಿ ಮಾಡಿರುವಂಥದ್ದು. ಈ ಗಿಡಗಳು ನೋಡಿದಾಗ ಗೊತ್ತಾಗುತ್ತೆ. ರೈತರು ಹೇಳ್ತಾರೆ ಸತ್ತೋಗ್ತಿತ್ತು, ಕಡಿಬೇಕು ಅಂತಿದ್ವಿ ಅನ್ನೋಂಥದ್ದೇ ಬಂದಿದೆ ಅಂದರೆ ಚೆನ್ನಾಗಿರೋದು ಇನ್ನೂ ಅದ್ಭುತವಾಗಿ ಬರುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ದೇಶೀಯ ಗೊಬ್ಬರಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಅಂದರೆ ಪೂರ್ತಿ ಹಾಕಿ ಅಂತ ಯಾವತ್ತೂ ಯಾರಿಗೂ ಹೇಳಲ್ಲ. ಒಂದು 25 ಗಿಡ 50 ಗಿಡ 100 ಗಿಡ ಸಾಯ್ತಿರೋದಕ್ಕೆ ಸ್ವಲ್ಪ ಟ್ರಯಲ್ ಮಾಡಿದ್ರು ಕೂಡ ಅದು ಬದುಕೊಳ್ಳುತ್ತೆ. ಅದು ಬದುಕೊಂಡ್ರೆ ಬದುಕಿಸೋದು ಭಾರಿ ಕಷ್ಟ, ಸತ್ತೋಗುತ್ತೆ, ತೆಗೆಯೋದು ಭಾರಿ ಈಸಿ. ಹಾಗಾಗಿ ಗಿಡಗಳನ್ನು ಉಳಿಸ್ಕೊಳ್ಳೋಣ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು ನಾವು ಬಳಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.